ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ನಾಳೆ ದಿನ ಕೂಡ ಮಂಗಳವಾರ ಇದೆ. ಸೊ ಮಂಗಳವಾರ ಎಕ್ಸ್ಪೆಷಲಿ ಹಾವೇರಿ, ಹರಪನಹಳ್ಳಿ, ಹಗರಿ ಬೊಮ್ಮನಹಳ್ಳಿ, ದಾವಣಗೆರೆ, ಶಿವಮೊಗ್ಗ, ಸಾಗರ, ಸೊರಬ ಮತ್ತು ಹುಬ್ಬಳ್ಳಿ ಧಾರವಾಡ ಕಡೆ ಯಾರಿಗಾದರೂ ಮರಿಗಳು ಬೇಕಂದರೆ ಮಂಗಳವಾರಕ್ಕೆ ಒಮ್ಮೆ ಮರಿಗಳನ್ನ ಅಲ್ಲಿ ಕಳಿಸ್ಕೊಡೋಕ್ಕಾಗತ್ತೆ. ಯಾಕಂದರೆ ಆ ಕಡೆ ಗಾಡಿ ಬರೋದು ಮಂಗಳವಾರಕ್ಕೆ ಒಮ್ಮೆ ಬರುತ್ತೆ. ಬೆಂಗಳೂರು, ಮೈಸೂರು ಕಡೆ ವಾರಕ್ಕೆ 3 ಮತ್ತು 4 ಸಲ ಗಾಡಿ ಬಂದರೆ ಈ ಕಡೆ ಅಂದರೆ ಹೂವಿನ ಹಡಗಲಿ ಮೇಲೆ ಹಾಸ್ಕೊಂಡು ದಾವಣಗೆರೆ, ಶಿವಮೊಗ್ಗ, ಸಾಗರ ಮತ್ತು ಶಿಗ್ಗಾಂವು ಮತ್ತು ಹಣಗಲ್ಲು, ಬಂಕಾಪುರ, ಹಾವೇರಿ ಹೀಗೆಲ್ಲ ಗಾಡಿ ಬರೋದು ಮಂಗಳವಾರಕ್ಕೊಮ್ಮೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಈ ಭಾಗದಲ್ಲಿ ಅಂದರೆ ಈ ಕಡೆ ನಾನೇನು ಇಷ್ಟ ತನಕ ಏನು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಈ ಒಂದು ಯಾರಿಗಾದರೂ ಈ ಭಾಗದಲ್ಲಿ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಕಡೆಯಿಂದ ನಿಮಗೆ ಬೇಕಂದರೆ ಮರಿಗಳು ವಾರಕ್ಕೊಮ್ಮೆ ಬರುತ್ತೆ ಆ ಕಡೆ ಗಾಡಿ, ಹಾಗಾಗಿ ಕಳಿಸ್ಕೊಡ್ತೀನಿ. ಸುಮಾರು ಜನ ಫೋನ್ ಮಾಡಿರ್ತೀರ, ಕೇಳಿರ್ತೀರ, ಬಟ್ ಇನ್ನು ಕೆಲವು ಜನ ಮಿಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಮತ್ತೆ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಥರ ನಿಮಗೆ ತೆನೆ ಮೇಕೆ ಮತ್ತು ತೆನೆ ಕುರಿ, ತೆನೆ ಆಡು ಜೊತೆಗೆ ಈ ಥರ ಅಮ್ಮಿನಗಡ, ಎಳಗ, ಟಗರು ಮರಿಗಳು ಬಕ್ರೀದಿಗಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಸಂಖ್ಯೆಯಲ್ಲಿ ಸಾಕಿ ಸೇಲ್ ಮಾಡೋಕ್ಕಾಗಿರ್ಬೋದು, ಅಥವಾ ಮಟನ್ ಅಂಗಡಿಗಳಿಗೆ ಟಗರ್ ಆಗಿರ್ಬೋದು ಅಥವಾ ಮೇಕೆಗಳಾಗಿರ್ಬೋದು. ಸೊ ಏನೇ ಇರಲಿ ನಿಮಗೆ ನನಗೆ ಕಾಲ್ ಮಾಡಿ ಮರಿಗಳನ್ನ ಕಳಿಸ್ಕೊಡ್ತೀನಿ. ಇತ್ತೀಚೆಗೆ ನಾನು ಹಾಸನ ಹತ್ತಿರ ಉದಯಪುರ ಅಂದರೆ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಅನ್ನೋ ಒಂದು ಕಡೆಗೆ ನಾನು ಒಂದಿಷ್ಟು ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೆ, ತೆನೆ ಮೇಕೆಗಳನ್ನ. ಆ ವಿಡಿಯೋ ಕೂಡ ಮಾಡಿ ಹಾಕಿದ ಮೇಲೆ ಸುಮಾರು ಜನ ಫೋನ್ ಮಾಡಿದ್ದಾರೆ, ಸರ್ ಆ ಥರ ತೆನೆ ಮೇಕೆಗಳು ಎಷ್ಟು ರೇಟ್ ಇರುತ್ತೆ, ಎಷ್ಟು ಸೂಲ, ಅದು ಎಷ್ಟು ಮರಿಗಳನ್ನ ಹಾಕತ್ತೆ ಅಂತ ಫೋನ್ ಮಾಡಿದ್ದಾರೆ. ಬಟ್ ಮರಿಗಳು 2-3 ಹಾಕತ್ತೆ, ಅಪರೂಪಕ್ಕೆ 1 ಮತ್ತು 3 ಹಾಕತ್ತೆ, ಆಲ್ಮೋಸ್ಟ್ 2 ಅಂತೂ ಹಾಕತ್ತೆ. ಅವು 2ನೇ ಸೂಲ 3ನೇ ಸೂಲ ಮರಿಗಳನ್ನ ಕೊಟ್ಟಿರ್ತೀವಿ, ಮೇಕೆಗಳನ್ನ ಕೊಟ್ಟಿರ್ತೀವಿ. ತುಂಬು ತೆನೆ ಆಗಿರೋದು ಅಂದರೆ ತುಂಬ ಪ್ರೆಗ್ನೆಂಟ್ ಆಗಿರೋದು ಕಳಿಸ್ಕೊಟ್ಟಿರ್ತೇನೆ. ರೇಟ್ ಕೂಡ ನೋಡಿದರೆ 12,500, 13,000, 14,000 ಹೀಗೆಲ್ಲ ಇರುತ್ತೆ. ಸೊ ಈ ಥರ ದೊಡ್ಡ ದೊಡ್ಡ ಟಗರುಗಳು ಕೂಡ ಬೇಕಾದರೆ ಕಾಲ್ ಮಾಡ್ಬೋದು. ನನ್ನ ಕಡೆಯಿಂದ ಈ ಥರ ಮರಿಗಳು ಕೂಡ ಸಿಗುತ್ತೆ. ಈ ಥರ ಮರಿಗಳು ಹೆಚ್ಚು ಕಡಿಮೆ ಬಕ್ರೀದಿಗಂತಾನೆ ಈ ಥರ ದೊಡ್ಡ ಮಟ್ಟದ ಮರಿಗಳಂದರೆ ಕೊಂಬು ಕಿತ್ತಿ ಇನ್ನೇನು ಹಲ್ಲು ಹಾಕಕ್ಕೆ ಬಂದಂಥ ಮರಿಗಳು, ಹಲ್ಲು ಹಾಕಿರುವಂಥ ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ನೋಡ್ಬೋದು ವಿಡಿಯೋದಲ್ಲಿ ಈ ಮರಿಗಳು ಕೂಡ ತುಂಬ ನೋಡೋದಕ್ಕೆ ತುಂಬ ದೊಡ್ಡದಾಗಿ ಕಾಣಿಸ್ಬೋದು ನಿಮಗೆ, ಏನು ಅಷ್ಟೊಂದು ದೊಡ್ಡದಾಗಿಲ್ಲ. ಬಟ್ ಈ ಮರಿಗಳು ಬಕ್ರೀದ್ ಕೂಡ ಬರಂಗಿಲ್ಲ ಅಂಥ ಮರಿಗಳಿವು. ಸೊ ಬಕ್ರೀದ್ಗೆ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ, ಅದು ಬಿಟ್ಟು ಜೋರಾಗಿ ವೋಲ್ಟೇಜ್ ಆಗಿ ಬಕ್ರೀದ್ಗೆ ಇಷ್ಟಪಟ್ಟು ಹಬ್ಬ ಮಾಡುವಂಥ ಮರಿಗಳಲ್ಲ ಇವು. ಬಟ್ ಕ್ವಾಲಿಟಿಯುತವಾಗಿದೆ ಈ ಥರ ಮರಿಗಳಂದರೆ ಒಂದು 12,500 ಹೀಗೆಲ್ಲ. ಈ ಥರ ಮರಿಗಳು 12,500, 13,000, 12,000 ಹಿಂಗೆ ಈ ಥರ ಮರಿಗಳು ಸಿಗುತ್ತೆ. ಬಟ್ ಈ ಥರ ಮರಿಗಳು ಬಕ್ರೀದಿಗೆ ಬರೋದಿಲ್ಲ. ಆ ಥರ ಮರಿಗಳನ್ನ ತೊಗೊಳ್ಳೋದು ಬಿಡೋದು ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. ಬಕ್ರೀದಿಗೆ ಅಂತಾನೆ ನೀವೇನಾದ್ರು ತೊಗೊಳ್ಳೋದಾದ್ರೆ ನನ್ನ ಕಡೆಯಿಂದ ರೇಟ್ ಏನಿದೆ ಅಂದರೆ 15,000, 14,500, 15,500 ಇರುತ್ತೆ. ಅದಕ್ಕಿಂತ ಕೆಳಗೆ ನನ್ನ ಹತ್ರ ರೇಟ್ ಇರೋದಿಲ್ಲ. ಯಾಕಂದರೆ ಅಂಥ ಮರಿಗಳು ಬಕ್ರೀದಿಗೆ ರೆಡಿ ಆಗೋದಿಲ್ಲ. ಹಾಗಾಗಿ ನಾನು ಕೊಡೋ ಮುಂದೆ ದೊಡ್ಡ ಮರಿಗಳನ್ನ ಕೊಟ್ಟರೆ ಅದು ಬಕ್ರೀದಿಗೆ ಬರುತ್ತೆ. ಸುಳ್ಳ ಹೇಳಿ ಬಕ್ರೀದಿಗೆ ಬರುತ್ತೆ ಅಂತ ಸಣ್ಣ ಪುಟ್ಟ ಮರಿಗಳನ್ನ ಕೊಟ್ಟರೆ ಅದು ತೊಗೊಂಡಿದ್ದಕ್ಕೂ ಸಾರ್ಥಕತೆ ಆಗಲ್ಲ, ನಿಮಗೂ ಕೂಡ ನೆಮ್ಮದಿ ಇರೋದಿಲ್ಲ, ಕೊಟ್ಟಿದ್ದಕ್ಕೂ ನಮಗೂ ಕೂಡ ಅದು ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಹಾಗಾಗಿ ಈ ಥರ ಮರಿಗಳನ್ನ ಬಕ್ರೀದ್ ಅಂತ ತೊಗೊಳೋದ್ರಿಂದ ಸ್ವಲ್ಪ ಮಾರ್ಕೆಟಿಂಗ್ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಸುಮಾರು ಜನ ಫೋನ್ ಮಾಡಿ ಮಾತಾಡಿದ್ದೀರ ನನ್ನ ಜೊತೆಗೆ, ಸರ್ ಬಕ್ರೀದಿಗೆ ಈ ವರ್ಷ ಮರಿಗಳು ರೇಟ್ ಏನಾಗುತ್ತೆ, ಮರಿಗಳು ಈ ಸರಿ ಡಿಮ್ಯಾಂಡ್ ಬರುತ್ತಾ ಅಥವಾ ಮಾರ್ಕೆಟ್ ನಡೆಯುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ನಾನಾದರೂ ಏನು ಹೇಳಬೇಕು, ಸೊ ಬರುತ್ತೆ ಅಂತ ಹೇಳೋಕ್ಕೋಗಲ್ಲ, ಬರೋದಿಲ್ಲ ಅಂತ ಹೇಳೋಕ್ಕೋಗಲ್ಲ. ಯಾಕಂದರೆ ಮಾರುಕಟ್ಟೆ ಯಾರ ಕೈ ಸಿಕ್ಕಿಲ್ಲ. ಸೊ ಮಾರುಕಟ್ಟೆ ಏನಾಗುತ್ತೆ ಮುಂದೆ ಅನ್ನೋದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಅದು ಅವಾಗ ಏನಾಗುತ್ತೆ ಅದನ್ನೆಲ್ಲರೂ ಅನುಭವಿಸಲೇಬೇಕು. ಅದು ಮಾರ್ಕೆಟಿಂಗ್ ಚೆನ್ನಾಗಿದೆ ಲಾಭ ತೊಗೋಬೋದು, ಮಾರ್ಕೆಟಿಂಗ್ ಬಿದ್ದರೆ ನಷ್ಟ ಅನುಭವಿಸ್ಬೋದು, ಹೀಗೆಲ್ಲ ಆಗುತ್ತೆ. ಬಟ್ ಏನೋ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಲಾಭ ಬರುತ್ತೆ ಅಂತ ಎಲ್ಲರೂ ಹೋಪ್ ಇಟ್ಕೊಂಡು ಭರವಸೆ ಇಟ್ಕೊಂಡು ಸಾಕಿರ್ತೀರ. ಅದರಲ್ಲಿ ನಾನು ಸಾಕಿರ್ತೀನಿ. ಬಟ್ ಅದು ಆದಮೇಲೆ ಅದು ಪರಿಣಾಮ ಗೊತ್ತಾಗುತ್ತೆ, ಎಲ್ಲಿ ತನಕ ಏನೂ ಗೊತ್ತಾಗಲ್ಲ. ಸೊ ನೋಡೋಣ, ಇನ್ನೂ ಬಕ್ರೀದ್ ಹತ್ತತ್ರ 4 ತಿಂಗಳು ಇದೆ. ಸೊ ಮಾರುಕಟ್ಟೆ ಯಾವ ಥರ ಇರುತ್ತೆ, ಈ ವರ್ಷ ಯಾವ ಥರ ನಡೆಯುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾದು ನೋಡೋಣ. ಏನೇ ಆಗಲಿ ಒಳ್ಳೆ ಮಾರುಕಟ್ಟೆ ಸಿಗಲಿ, ಒಳ್ಳೆಯ ರೇಟ್ ಬರಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಜೊತೆಗೆ ನಿಮಗೂ ಕೂಡ ಈ ಥರ ಮರಿಗಳು ಅವಶ್ಯಕತೆ ಬಿದ್ದರೆ ಕಾಲ್ ಮಾಡ್ಬೋದು. ನನ್ನ ಕಡೆಯಿಂದ ನಾಳೆ ಕೂಡ ಸುಮಾರು ತೆನೆ ಮೇಕೆಗಳು ಜೊತೆಗೆ ಈ ಥರ ಅಮ್ಮಿನಗಡ ದೊಡ್ಡ ಟಗರುಗಳಾಗಿರ್ಬೋದು ಮತ್ತು ಸಣ್ಣ ಮರಿಗಳಂದರೆ ಒಂದು 8,000, 8,500, 7,500 ಮರಿಗಳು ಕೂಡ ನನ್ನ ಕಡೆಯಿಂದ ಒಂದು 3.5 ತಿಂಗಳ 4 ತಿಂಗಳ ಮರಿಗಳು ಕೂಡ ನಾಳೆ ಬರುತ್ತೆ. ಜೊತೆಗೆ ಅಂಗಡಿಗಳಿಗೆ ಕೂಡ ನಾನು ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಹಾಕ್ತೀನಿ. ಇವತ್ತು ಸೋಮವಾರ ಇತ್ತು, ಹಾಗಾಗಿ ಬಸವನ ಬಾಗೇವಾಡಿಯಿಂದ ನಾನು ಕೂಡ ಅಂಗಡಿಗೆ ಕೆಲವೊಂದು ಮೇಕೆಗಳನ್ನ ಕಳಿಸ್ಕೊಟ್ಟು ಬಂದೀನಿ. ನಾಳೆ ಕೂಡ ಕಳಿಸೋದಿದೆ. ಅದು ಈ ಕಡೆ ಹಗರಿ ಬೊಮ್ಮನಹಳ್ಳಿಯಿಂದ ಆ ಕಡೆ ಗಾಡಿ ಹೋಗೋದ್ರಿಂದ ಆ ಒಂದು ಭಾಗಕ್ಕೆ ಮರಿಗಳನ್ನ ಕಳಿಸ್ಕೊಡ್ತೀನಿ. ನಿಮಗೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.